ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ನಮ್ಮ ಕಾಲ ಕೆಳಗಿರುವ ಹುಲ್ಲು ಕಡ್ಡಿಯನ್ನ ಕೂಡ ನಾವು ಕಡೆಗಣಿಸಬಾರದು. ಯಾಕಂದ್ರೆ ಅದು ಹಾರಿ ಬಂದು ನಮ್ಮ ಕಣ್ಣಿನೊಳಗೆ ನೆಟ್ಟು ನೋವುಂಟು ಮಾಡಬಹುದು. ಇದರ ತಾತ್ಪರ್ಯ ಇಷ್ಟೇ, ಯಾರೇ ಅಬಲರನ್ನ ನೋಡಿ ಇವರ ಶಕ್ತಿ ಇಲ್ಲ ಅಂತ ಅನ್ಕೊಂಬಾರ್ದು ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಹಬ್ಬವನ್ನೆಲ್ಲ ಮುಗಿಸ್ಕೊಂಡು ನಾವು ಸೋಮವಾರ ಬಂದಿದ್ದೀವಿ. ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಿದ್ದೀರಾ ಅಂತ ಕೇಳೋದಕ್ಕೆ. ಖಂಡಿತ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ನಾವುಗಳು ಈ ಬ್ರಹ್ಮಾಂಡ ಲೋಕದಲ್ಲಿ ಬಹಳಷ್ಟು ವಿಚಾರಗಳನ್ನು ಮಾತಾಡಿಸ್ಬೇಕು. ಜೀವನದಲ್ಲಿ ಜಗತ್ತನ್ನ ಸಂರಕ್ಷಣೆ ಮಾಡತಕ್ಕಂಥ ಪರಮಾತ್ಮನ ಕೃಪಾ ಕಟಾಕ್ಷವಾಗಿರತಕ್ಕಂಥ ನಾವೆಲ್ಲ ಜೀವನವನ್ನ ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನ ಆ ರಂಗನಾಥ ಸ್ವಾಮಿ ತಿಳಿಸ್ಕೊಟ್ಟಿದ್ದಾನೆ. ಯಾರ ರಂಗನಾಥ? ಬಿಳಿಗಿರಿ ರಂಗನಾಥ, ಶ್ರೀರಂಗಪಟ್ಟಣ ರಂಗನಾಥ, ಮಾಗಡಿ ರಂಗನಾಥ ಇತ್ಯಾದಿ ರಂಗನಾಥ ಸ್ವಾಮಿಗಳು ಎಲ್ಲರೂ ನಿದ್ರಾವಸ್ಥೆಯಲ್ಲಿದ್ದಾರೆ. ಯಾಕೆ? ಸಾಕ್ಷಾತ್ ಪದ್ಮಾವತಿಯು ಅವಳು ಬಾ ಬಾ ಭಾ ಅಂತ ಕರಿತಾ ಇದ್ದಾಳಂತೆ. ಯಾರನ್ನು ಕರಿತಾ ಇದ್ದಾಳೆ ಅಂದರೆ ಶ್ರೀರಂಗ ರಂಗನಾಥರ ಸ್ವಾಮಿಯು ತಾನು ನಿದ್ರಾವಸ್ಥೆಯಲ್ಲಿದ್ದಾಗ ಬಾ ಎಂದು ಕರಿತಾ ಇರತಕ್ಕಂಥದ್ದು ವಾಗ್ದೇವಿ. ಅಂದ್ರೆ ಭೂದೇವಿ ತಾನು ಭೂಮಿಯಲ್ಲಿ ವಾಸವಾಗಿದ್ದಾಗ ಕಷ್ಟವನ್ನ ಪಟ್ಟಾಗ ಲಕ್ಷ್ಮಿ ತನ್ನ ಸ್ವರೂಪವನ್ನ ಭೂಸ್ವರೂಪದಲ್ಲಿ ವಾಗ್ದೇವಿಯಾಗಿ ಕೊಡ್ತಾಳೆ. ಅದಕ್ಕೆ ವಾಕ್ ಚಾತುರ್ಯತೆಯನ್ನು ಕೊಟ್ಟು ವಾಗ್ದೇವಿ ಆಗಿರ್ತಕ್ಕಂಥವಳು ನಾನು ವೈದೇಹಿ ಅಂತ ಹೆಸರು ಮಾಡಿಕೊಂಡು ಭೂದೇವಿಯಾಗಿ ಭೂದೇವಿಯನ್ನ ಪರಿವರ್ತನೆ ಮಾಡ್ಕೊತೀನಿ. ಅದಕ್ಕೆ ಭೂದೇವಿ ಶ್ರೀದೇವಿ ಇಬ್ಬರೂ ಸೇರಿದಾಗ ಒಂದು ಪದ್ಮಾವತಿ. ಒಂದು ಪದ್ಮಾವತಿ ತಾನು ಭೂಮಿಯಲ್ಲಿ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿದ್ದಾಗ ಪದ್ಮಾವತಿ, ವೈಕುಂಠದಲ್ಲಿದ್ದಾಗ ಲಕ್ಷ್ಮಿ, ಎಲ್ಲವೂ ಒಂದೇ ಸ್ವರೂಪ. ಆದ್ದರಿಂದ ರಂಗನಾಥ ಸ್ವಾಮಿಯನ್ನು ಬಾ ಬಾ ಎಂದು ಕರಿತಾ ಇದ್ದಾಗ ಆ ಕರಿತಾ ಇರತಕ್ಕಂಥ ವ್ಯಕ್ತಿ ಯಾರು ಅಲ್ಲ, ಸಾಕ್ಷಾತ್ ಭೂದೇವಿ ಸ್ವರೂಪದಲ್ಲಿರ್ತಕ್ಕಂಥ ವಾಗ್ದೇವಿ. ಈ ವಾಗ್ದೇವಿಯು ರಂಗನಾಥನ ಮಡಿಲಲ್ಲಿ ಕೂತಿರ್ತಾಳೆ. ರಂಗನಾಥನಲ್ಲಿ ಹೊಕ್ಕಳ ಭಾಗದಲ್ಲಿ ಶ್ರೀರಂಗಧಾಮನಲ್ಲಿ ಅವನು ನಿದ್ರಾವಸ್ಥೆಯಲ್ಲಿದ್ದಾಗ ಬ್ರಹ್ಮನೂ ಸ್ವತಃ ನಿದ್ರೆಯೇ ಮಾಡ್ತಿರ್ತಾನೆ. ಯಾಕೆಂದ್ರೆ ಪರಮಾತ್ಮನ ಸಾಕ್ಷಾತ್ ಪುತ್ರ. ಅಂದ್ರೆ ಬ್ರಹ್ಮ ಮಾನಸದಲ್ಲಿ ಮಾನಸಿಕವಾಗಿ ತಾನು ತಂದೆಯ ಪೂಜೆಯನ್ನು ಮಾಡುತ್ತಿರ್ತಾನೆ. ಸೃಷ್ಟಿಕರ್ತ ಬ್ರಹ್ಮ ಅವನು ಹೊಕ್ಕಳಲ್ಲಿ ಹುಟ್ಟಿ ಅವನು ನಿದ್ರಾವಸ್ಥೆಯಲ್ಲಿರ್ತಾನೆ. ಇಲ್ಲಿ ನಿದ್ರಾದೇವಿಯು ವಾಕ್ಚಾತುರ್ಯತೆಯನ್ನು ಕೊಡ್ತಕ್ಕಂಥವಳು, ನಾಲಿಗೆ ಮೇಲೆ ಕೂತಿರ್ತಕ್ಕಂಥವಳು, ಮಾತುಗಳನ್ನ ಯಾವ ಕಾಲಕ್ಕೂ ಸ್ಪಷ್ಟವಾಗಿ ಕೊಡೋದಿಲ್ಲ. ಆಗ ನಿದ್ರಾವಸ್ಥೆಯಲ್ಲಿರೋ ರಂಗನಾಥನ್ನ ಬಾ ಬಾ ಎಂದು ಕರೀತಿರೋದೇ ಆ ವಾಗ್ದೇವಿ. ಈ ವಾಗ್ದೇವಿಯ ಭೂಸ್ಪರ್ಶವನ್ನ ಮಾಡ್ಕೊಳ್ಳತಕ್ಕಂಥ ಆ ದಿನ ಇದೇ ಸುದಿನ. ಅದಕ್ಕೆ ಪ್ರತಿಯೊಬ್ಬರಿಗೂ ಮಕ್ಕಳಿಗೆ ಮಾತನ್ನ ಕೊಡೋಳು, ಮಕ್ಕಳಿಗೆ ಭೂಮಿಯನ್ನ ಸಂರಕ್ಷಣೆ ಮಾಡತಕ್ಕಂಥವಳು, ಮಕ್ಕಳ ಮುಖಾಂತರವಾಗಿ ವೇದ ವಿದ್ಯಾಗಳನ್ನು ಹೇಳ್ಕೊಟ್ಟಿರ್ತಕ್ಕಂಥದ್ದು, ಮಕ್ಕಳಿಗೆ ಜ್ಞಾಪಕ ಶಕ್ತಿಯನ್ನು ಕೊಡೋದು ಎಲ್ಲವೂ ಭೂದೇವಿ. ಈ ಭೂದೇವಿಯನ್ನ ಸ್ಮರಣೆ ಮಾಡಿಕೊಳ್ಳೋ ಏಕೈಕ ದಿನವೇ ಬಿಳಿಗಿರಿ ರಂಗನಾಥ ಸ್ವಾಮಿಯಲ್ಲಿ ರಂಗನಾಥ ನಿದ್ರಾವಸ್ಥೆಯಲ್ಲಿದ್ದಾಗ ರಂಗಪಟ್ಟಣದಲ್ಲಿ ಸಾಕ್ಷಾತ್ ರಂಗನಾಥನು ಕಾಲಲ್ಲಿ ಗಾಯತ್ರಿ ಮಂತ್ರವನ್ನ ಹೇಳ್ತಾ ಇರತಕ್ಕಂಥ ವೇದ ಋಷಿ ಆಗಿರತಕ್ಕಂಥ ವಿಶ್ವಾಮಿತ್ರ ಋಷಿ ಅಂತ ಹೇಳಿ ಆ ವಿಶ್ವಾಮಿತ್ರನೇ ಗಾಯತ್ರಿ ಹೇಳ್ಕೊಂಡು ಕೂತ್ಕೊಂಡು ಕಾವೇರಿ ಪೂಜೆಯನ್ನ ಕಾವೇರಿ ನದಿಯಲ್ಲಿ ಅವಳನ್ನ ಪೂಜೆಯನ್ನ ಮಾಡಿಸ್ತಾ ಇರ್ತಾನೆ. ಅದಕ್ಕೆ ಕಾವೇರಿನೇ ಸ್ವತಃ ರಂಗನಾಥನ ಪಾದವನ್ನು ತೊಳಿತಾ ಇರೋದ್ರಿಂದ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಅನ್ಸ್ಕೊಂಡೆ. ಅದಾದ ಮೇಲೆ ನಾವುಗಳು ಸ್ವಾರ್ಥ ನಿಸ್ವಾರ್ಥ ಎಲ್ಲವೂ ಸೇರಿರ್ತಕ್ಕಂಥ ವಿಚಾರ ಆ ಮನುಷ್ಯ ಜೀವನದಲ್ಲಿ ಕಾಯ ವಾಚ ಮನಸ್ಸ. ಅದಕ್ಕೆ ಕಾಯಕವೇ ಕೈಲಾಸ ಅಂತಕ್ಕಂಥ ನಮ್ಮ ಮಾರ್ಗವನ್ನ ಸರಿತಿದ್ದುಪಡಿಸಕ್ಕೆ ಕಾಯ ವಾಚ ಮನಸ್ಸ. ಆ ಕಾಯ ವಾಚ ಮನಸ್ಸ ಅಂದ್ರೆ ಆದಿ ಮಧ್ಯ ಅಂತ್ಯ. ಆದಿರಂಗನಾಗಿರ್ತಕ್ಕಂಥವನು ಶ್ರೀರಂಗಪಟ್ಟಣದಲ್ಲಿ, ಮಧ್ಯರಂಗ ಆಗಿರ್ತಕ್ಕಂಥ ಶಿಂಷಾ ನದಿಯಲ್ಲಿ, ಅಂದರೆ ನಾವೇನು ಹೇಳ್ತಿದ್ದೀವಿ ಅಲ್ಲಿರ್ತಕ್ಕಂಥ ಶಿವನ ಸಮುದ್ರದ ತೀರದಲ್ಲಿ ರಂಗನಾಥನು ನಿದ್ರಾವಸ್ಥೆಯಲ್ಲಿದ್ದಾನೆ. ಶ್ರೀರಂಗಮ್ಮಗೆ ಪೂಜೆ ಪುನಸ್ಕಾರಗಳನ್ನ ಯಾರು ಮಾಡ್ತಾ ಇದ್ದಾರೆ? ಸಪ್ತ ಋಷಿಗಳು. ಪೂರ್ವದಲ್ಲಿ ಪಾರ್ಥ್ಯವರ್ತ್ಯವನ್ನ ಅನುಗ್ರಹವನ್ನ ಕೊಡ್ತಕ್ಕಂಥ ನರಸಿಂಹಸ್ವಾಮಿ, ಪಾತಿವ್ರತಾ ಧರ್ಮವನ್ನ ಮಾಡತಕ್ಕಂಥ ಎಲ್ಲ ಅಹಲ್ಯ, ಸೀತಾ, ತಾರಾ, ದ್ರೌಪದಿ, ಮಂಡೋದರಿ ಈ ಪಂಚಕನ್ಯಾ ಪಟಯ ನಿತ್ಯಗಳ ಪೂಜೆ ಪುನಸ್ಕಾರವನ್ನ ನಡೆಯೋದೇ ಶ್ರೀರಂಗಮಲ್ಲಿ. ಅದಕ್ಕೆ ಶ್ರೀರಂಗ ರಂಗನಾಥ ಅನ್ಸ್ಕೊಂಡ. ಎಲ್ಲಾ ರಂಗನಾಥನು ಇವತ್ತು ನಿದ್ರಾವಸ್ಥೆಯಿಂದ ಮೇಲ್ಭಾಗಕ್ಕೆ ಬರಕ್ಕೆ ಮೊದಲು ಬಾ ಎಂದು ಕರೆದಿರ್ತಕ್ಕಂಥ ಭೂದೇವಿಯ ಸ್ಮರಣೆಯನ್ನ ಮಾಡ್ತಕ್ಕಂಥ ದಿನ. ಅಂದರೆ ಭೂದೇವಿ ಬಾ ರಂಗನಾಥ ಅಂತ ಕರೆದಾಗ ಸಾಕ್ಷಾತ್ ಲಕ್ಷ್ಮಿನೇ ಸ್ವತಃ ಭೂದೇವಿ ಒಳಗೆ ಸೇರಿದಾಗ ಇವತ್ತಿನ ದಿವಸ ದೈವಶಕ್ತಿ ನಮ್ಮಲ್ಲಿ ಸೇರ್ತು. ಆ ದೈವಶಕ್ತಿ ಇನ್ಯಾರೂ ಅಲ್ಲ, ಆ ಭೂದೇವಿ ಸ್ಮರಣೆಯನ್ನ ಮಾಡ್ಕೊಳ್ತಕ್ಕಂಥ ದಿನ. ನಮ್ಮಲ್ಲಿ ಏನು ಹೇಳ್ತೀವಿ? ಅಜರಾಮರ ಅಂತ ಕರಿತೀವಿ. ಅಜರಾಮರ ಅಂದ್ರೇನು?
ನಾ ಭೂತೋ ನ ಭವಿಷ್ಯತಿ. ಭೂತ ಭವಿಷ್ಯ ವರ್ತಮಾನಗಳಲ್ಲಿ ಯಾವ ಕಾಲಕ್ಕೂ ಇಲ್ಲದೆ ಇರತಕ್ಕಂಥದ್ದೇ ಆದಿ ಮಧ್ಯ ಅಂತ್ಯ. ಸೃಷ್ಟಿಕರ್ತನೂ ನಿದ್ರೆ ಮಾಡ್ತಾನೆ, ಸ್ಥಿತಿಕರ್ತನೂ ನಿದ್ರೆ ಮಾಡ್ತಾನೆ. ಯಾರು ಎಬ್ಸೋದು? ಪರಮಾತ್ಮ ಈಶ್ವರನೂ ನಿದ್ರೆ ಮಾಡ್ತಾನೆ. ಅದಕ್ಕೆ ರಂಗನಾಥ ಒಬ್ಬನೇ ಮಲ್ಕೊಳ್ತಾನೆ ಅನ್ಕೋಬೇಡಿ. ಶ್ರೀನಿವಾಸನ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಶ್ರೀನಿವಾಸ ನಿದ್ರೆ ಅವಸ್ಥೆಯಲ್ಲಿದ್ದರೆ ಪರಮೇಶ್ವರನೂ ನಿದ್ರೆ ಅವಸ್ಥೆಯಲ್ಲಿರ್ತಾನೆ. ಅದೇ ಪಳ್ಳಿಕೊಂಡೇಶ್ವರ. ಅದಕ್ಕೆ ಎರಡೂ ಕ್ಷೇತ್ರದ ಮಹಿಮೆಯ ವಿಚಾರ ತಿಳಿಸ್ಕೊಡ್ತೀನಿ. ಶ್ರೀರಂಗರಂಗನಾಥನ ರಂಗನಾಥ ಸ್ವಾಮಿ ದರ್ಶನ ಅಂದರೆ ಅವನ ನಿದ್ರಾವಸ್ಥೆಯಲ್ಲಿರ್ತಕ್ಕಂಥ ದರ್ಶನವನ್ನ ಹೇಗೆ ಎತ್ತ ಅಂತ ನಿಮಗೆ ತೋರಿಸ್ಕೊಡೋಕ್ಕಿಂತ ಹೇಳ್ತಕ್ಕಂಥ ವಿಚಾರ. ಅದಾದ ಮೇಲೆ ಪಳ್ಳಿಕೊಂಡೇಶ್ವರರು ನಿದ್ರಾವಸ್ಥೆಯಲ್ಲಿ ಪಾರ್ವತಿ ತೊಡೆ ಮೇಲೆ ಮಲಗಿರ್ತಾನೆ. ಅಂದರೆ ತ್ರಿಮೂರ್ತಿಗಳಾಗಿದ್ದವರೇ ನಿದ್ರಾವಸ್ಥೆಯಲ್ಲಿದ್ದಾಗ ಯಾರು ಎಬ್ಬಿಸ್ತಾರೆ? ಬಾ ಅಂತ ಕರಿತಾ ಇರತಕ್ಕಂತಹ ಭೂದೇವಿ. ಅದಕ್ಕೆ ಇವತ್ತಿನ ದಿವಸ ಭೂಮಾದೇವಿಯ ಸ್ಮರಣೆನ ಮಾಡ್ಕೋಬೇಕು. ಆ ಭೂಮಿಯಲ್ಲಿ ವಾಸವಾಗಿರ್ತಕ್ಕಂಥದ್ದು ಹೈಗ್ರೀವ ಸ್ವಾಮಿ. ಹೈಗ್ರೀವರ ಮುಖಾಂತರವಾಗಿ ಭೂದೇವಿ ಸ್ಮರಣೆ ಮಾಡಿಕೊಂಡು ನಾವು ರಂಗನಾಥನ ಎಬ್ಬಿಸಬೇಕು. ಪಳ್ಳಿಕೊಂಡೇಶ್ವರ ಅಂದರೆ ಈಶ್ವರನ ಎಬ್ಬಿಸಬೇಕು. ಸಾಕ್ಷಾತ್ ನಿದ್ರಾವಸ್ಥೆಯಲ್ಲಿರೋ ಸೃಷ್ಟಿಕರ್ತನ ಎಬ್ಬಿಸಬೇಕು. ಎಲ್ಲ ತ್ರಿಮೂರ್ತಿಗಳು ಮಲ್ಕೊಂಡ್ಬಿಟ್ರೆ ಜಗತ್ತೇನಾಗಬೇಕು? ಅಲ್ಲೋಲ ಕಲ್ಲೋಲ. ಈ ಅಲ್ಲೋಲ ಕಲ್ಲೋಲವೆಲ್ಲ ಏನಾಗತ್ತೆ? ಇನ್ನೇನು ಕೆಲವೇ ದಿವಸಗಳಲ್ಲಿ, ಕೆಲವೇ ವರ್ಷಗಳಲ್ಲಿ ಅಂತ ಹೇಳಿ 1.5 ವರ್ಷಗಳ ಕಾಲದಲ್ಲಿ ನಮಗೆ ಪ್ರಕೃತಿಯ ಲಯವಾಗತ್ತೆ. ಪ್ರಕೃತಿಯ ಲಯ ಸಂರಕ್ಷಣೆ ಮಾಡೋರು ಯಾರು, ಹೇಗೆ, ಎತ್ತ ಎಲ್ಲವನ್ನೂ ತಿಳಿಸೋ ಈ ನಿಗೂಢವಾಗಿರ್ತಕ್ಕಂಥ ಸೋಮ ಪ್ರದೋಷದ ದಿನ ಸಾಕ್ಷಾತ್ ಪರಮೇಶ್ವರನ ಕೃಪಾ ಕಟಾಕ್ಷ ಬೇಕು. ಆ ಪರಮೇಶ್ವರನ ಕೃಪಾ ಕಟಾಕ್ಷ ಬಲಭಾಗದಲ್ಲಿ ಅವನ ಕೈ ಹಿಡ್ಕೊಂಡು ಮಲಗಿರ್ತಾನೆ, ಎಡಭಾಗದಲ್ಲಿ ರಂಗನಾಥ ಮಲಗಿರ್ತಾನೆ. ಇವರಿಬ್ಬರ ಮಧ್ಯದಲ್ಲಿ ಭೂದೇವಿ ಏನ್ ಮಾಡ್ತಾಳೆ? 3 ತ್ರಿಮೂರ್ತಿಗಳ ಪಾದವನ್ನು ಹಿಡಿದು ಭೂಮಿಗೆ ಬನ್ನಿ ಅಂತ ಕರಿತಾ ಇದ್ದಾಳೆ. ಆ ಭೂಮಿ ಸ್ಮರಣೆಯನ್ನು ಮಾಡ್ಕೊಳ್ಳೋಣ. ಅದಕ್ಕೆ ಏನ್ ಹೇಳ್ತೀವಿ? ಮೂಲ ಮಂತ್ರವನ್ನು ಹೇಳ್ತೀವಿ. ಆ ಮೂಲ ಮಂತ್ರ ಸ್ಥಳದಾತಾಯ ವಿದ್ಮಹೇ ಗೃಹದೇನವೇ ಧೀಮಹೇ ತನ್ನೋ ಕುಬೇರ ಲಕ್ಷ್ಮಿ ಪ್ರಚೋದಯಾತ್. ಅಂದರೆ ಸ್ಥಳವನ್ನು ಕೊಡ್ತಕ್ಕಂಥವಳು, ಸ್ಥಳವನ್ನು ಆಧಾರವಾಗಿ ಇಟ್ಕೊಂಡಿರೋಳು ಎಲ್ಲವೂ ಆ ಭೂದೇವಿ. ಅದಕ್ಕೆ ಸ್ಥಳಧಾತಾಯ ವಿದ್ಮಹೇ, ಧಾತನಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರನ ಸ್ಮರಣೆ ಮಾಡ್ಕೋಬೇಕು. ಗೃಹದೇನವೇ ಧೀಮಹಿ, ಗೃಹಗಳನ್ನು, ಮನೆಗಳನ್ನು, ಆಚರಣೆಗಳನ್ನು ಮಾಡ್ತಕ್ಕಂಥವನೇ ಆ ಗೃಹ. ಗೃಹ ನಿವಾಸದಲ್ಲಿ ವಾಸವಾಗಿರೋದೇ ಗ್ರಹಗಳು. ಆ ಗ್ರಹಗಳನ್ನು ಓಡಿಸ್ತಕ್ಕಂಥದ್ದೇ ಈ ತ್ರಿಮೂರ್ತಿಗಳು. ಇಷ್ಟನ್ನೆಲ್ಲ ಕಾಪಾಡ್ತಕ್ಕಂಥ ನಮ್ಮ ಜೀವನ ಹೀಗಾಗೋಗಿದೆಯಲ್ಲ ಅಂದಾಗ ಕಾಪಾಡೋರು ಯಾರೋ? ಉತ್ತರಾಯಣ ಪುಣ್ಯಕಾಲದಲ್ಲಿ ಉತ್ತರೇ ಉದಯನ್ಮುಖಿಯದಲ್ಲಿ ಸಾಕ್ಷಾತ್ ಕುಬೇರ ಲಕ್ಷ್ಮಿ. ಆ ಕುಬೇರ ಲಕ್ಷ್ಮಿಯನ್ನ ಸ್ಮರಣೆ ಮಾಡಿಕೊಂಡ್ರೆ ಮೂಲ ಮಂತ್ರವು ಸಿದ್ಧಿಯಾಗತ್ತೆ. ಆ ಮೂಲ ಮಂತ್ರ ಹೇಳ್ಕೊಂಡು ಹೇಗೆ ಲಕ್ಷ್ಮೀ ಪೂಜೆ ಮಾಡ್ಕೋಬೇಕು, ಹೇಗೆ ಭೂಮಿಯ ಪೂಜೆ ಮಾಡ್ಕೋಬೇಕು, ಹೇಗೆ ದುಡ್ಡನ್ನು ಲಭಿಸಬೇಕು, ಬಂದ ದುಡ್ಡು ಖರ್ಚಾಗದಿದ್ದ ಹಾಗೆ ನೋಡ್ಕೋಬೇಕು. ಎಷ್ಟು ಬಂದರೂ ಸಾಲಲ್ಲ ಅನ್ನೋರು ಬಹಳ ಜನ ಇದ್ದಾರೆ. ಅಷ್ಟೆಲ್ಲರಿಗೂ ಕಾಂಚಣಂ ಕಾರ್ಯಸಿದ್ಧಿ ಅಂತ ನಿಮಗೆಲ್ಲ ಲಯಕರ್ತನಾಗಿರ್ತಕ್ಕಂಥ ಪರಮೇಶ್ವರ ಮುಖಾಂತರ ಬರೋದೇ ಐಶ್ವರೇಶ್ವರ. ಎಷ್ಟು ನಿಗೂಢವಾಗಿದೆ ಇದೆಲ್ಲ ರಹಸ್ಯಗಳು. ಇಷ್ಟೂ ರಹಸ್ಯಗಳನ್ನ ಬಯಲ್ಕೊಡ್ತಕ್ಕಂಥ ವಿಚಾರವನ್ನ ಇವತ್ತಿನ ದಿವಸ ಆದಿ ಮಧ್ಯ ಅಂತ್ಯ ಕಾಯಕವೇ ಕೈಲಾಸ, ಕೈಯ ತುಂಬ ಭಗವತಿಯ ಕೃಪಾಕಟಾಕ್ಷ ಎಲ್ಲವನ್ನು ಕೊಡೋಣ. ಅದಕ್ಕೆ ನೀವೆಲ್ಲ ಸಿದ್ಧರಾಗಿರಬೇಕು. ಒಂದು. ಎರಡನೇದು ರಹಸ್ಯವನ್ನು ಹೇಳಬೇಕು. ಇವತ್ತಿನ ರಹಸ್ಯಗಳು ಅಮಾವಾಸ್ಯೆ ಪೌರ್ಣಮಿ. ಅಮಾವಾಸ್ಯೆ ಪೌರ್ಣಮಿ ರಹಸ್ಯಗಳನ್ನ ಇನ್ನು ಮೇಲೆ ನೀವು ಈ ಹೊಸ ವರ್ಷದಿಂದ ಮಾಡತಕ್ಕಂಥ ವಿಧಾನಗಳು ಸಾಕಷ್ಟಿವೆ.